ನಮ್ಮೊಂದಿಗೆ ಶಶಿಧರ್ ಆರಾಧ್ಯ ಇದ್ದಾರೆ. ಸ್ವಾಗತ ನಿಮಗೆ ಶಶಿಧರ್ ಆರಾಧ್ಯ. ಆಮ್ ಆದ್ಮಿ ಪಕ್ಷದ ವಕ್ತಾರರು. ಅಶ್ವಿನಿ ಮೇಡಮ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಮೇಡಮ್ ನಿಮಗೆ ಈ ಒಂದು ಡಿಬೇಟ್ಗೆ. ರಾಮನಾಥ್ ಅವರಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್. ಸ್ವಾಗತ ನಿಮಗೆ ರಾಮನಾಥ್ ಅವರೇ. ಇನ್ನೊಂದು ಕಡೆ ಸಂಕೇತ್ ಎಸ್ ನಾಯಕ್ ಅವರಿದ್ದಾರೆ. ಸ್ವಾಗತ ನಿಮಗೆ ಸಂಕೇತ್ ಎಸ್ ನಾಯಕ್ ಅವರ ಡಿಬೇಟ್ಗೆ. ಆರ್ಥಿಕ ವಿಶ್ಲೇಷಕರಿದ್ದಾರೆ. ನಂದನ್ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರು ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲನೇ ಪ್ರಶ್ನೆ ನಾನು ಅಶ್ವಿನಿ ಮೇಡಮ್ ಕಡೆಯಿಂದ ಹೋಗ್ಬಿಡ್ತೀನಿ. ಮೇಡಮ್, ನಾನು ಇಂಟ್ರೊಡಕ್ಷನ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ನಮ್ಮ ರುಪಿ ಮರ್ಯಾದೆ ಒಂದು ಜಾಸ್ತಿ ಮಾಡಿಬಿಟ್ರೆ ನಾವು ಎಷ್ಟೋ ಒಂದು ಈ ಆರ್ಥಿಕ ಕಾಯಿಲೆಗಳಿಗೆ ಪರಿಹಾರ ಸಿಕ್ಕಿಬಿಡುತ್ತೇನೋ ಅಂಥೇಳಿ ಈ ಬಜೆಟಲ್ಲಿ ಏನಂತ ಎಕ್ಸ್ಪೆಕ್ಟ್ ಮಾಡಬಹುದಾ ಮೇಡಮ್? ಅದನ್ನು ಒಬ್ಬ ಭಾರತೀಯನಾಗಿ ಕೇಳ್ತಾ ಇರೋ ಮಾತಿದ್ದು ನಾನು. ಖಂಡಿತ ನೋಡಿ, ಯಾವುದೇ ಒಂದು ದೇಶ ಸುಭದ್ರವಾಗಿ ನಡಿಬೇಕು ಅಂತಂದರೆ ಒಂದು ಆರ್ಥಿಕ ಶಿಸ್ತಿರಬೇಕಾಗತ್ತೆ. ಒಂದು ಪ್ರೋಟೋಕಾಲ್ ಪ್ರಕಾರ, ಒಂದು ಶಿಸ್ತಿನ ಪ್ರಕಾರ ನಡಿಬೇಕಾಗತ್ತೆ. 2014ರಿಂದ ಆ ಶಿಸ್ತನ್ನು ನಾವಿವತ್ತು ಕಾಪಾಡ್ಕೊಂಡು ಬಂದಿರೋದಕ್ಕೇನೆ ಇವತ್ತು ಈ ಮಟ್ಟದಲ್ಲಿ ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿ ಆಗಿ ನಾವು ನಿಂತ್ಕೊಂಡಿರೋವಂಥದ್ದು. ಆ್ಯಂಡ್ ನಡೀತಾ ಇರೋವಂತಹ ಕೆಲಸಗಳು, ಅಭಿವೃದ್ಧಿ ಕೆಲಸಗಳೇನಿದೆ, ಇಡೀ ವಿಶ್ವ ಭಾರತವನ್ನು ಶ್ಲಾಘಿಸ್ತಾ ಇದೆ. ಅಂತಹ ಹೊಸ್ತಿಲಲ್ಲಿ ನಾವು ನಿಂತಿದ್ದೇವೆ. ಆ್ಯಂಡ್ ಈಗೇನು ನಾವು ಪ್ರಪೋಸ್ಡ್ ಬಡ್ಜೆಟ್ಸ್ ನಡೀತಾ ಇದೆ ಮೋದಿಯವ್ರು ಬಂದಾಗಲಿಂದನೂ ಕೂಡ, ಇದು ವಿಕಸಿತ ಭಾರತ 2047ಕ್ಕೆ ನಾವು ಹೋಗಿ ಎಲ್ಲಿ ನಿಲ್ತೇವೆ, ಭಾರತ ಅತ್ಯುನ್ನತ ಶ್ರೇಣಿ ಟಾಪ್ 1ನಲ್ಲಿ ನಿಲ್ಲಬೇಕು ಅನ್ನುವಂತಹ ಒಂದು ಗುರಿ, ಒಂದು ಸಂಕಲ್ಪವನ್ನು ಇಟ್ಕೊಂಡು ಮುನ್ನಡೀತಾ ಇರುವಂಥದ್ದು. ಹಾಗಾಗಿ ಜನಸಾಮಾನ್ಯರ ಬಡ್ಜೆಟ್ ನಾವು ನೋಡಿದ್ದೀವಿ ಯಾವ ರೀತಿ ಲಾಸ್ಟ್ ಇಯರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಕೂಡ ಬೇಸಿಕ್ ಜನ ಯೋಚನೆ ಮಾಡೋದು ಫಸ್ಟ್ ಅಲ್ಲಿ. ಸೊ ಅದನ್ನು ಕೂಡ ಇವತ್ತಿನ್ನ ರಿವೈಸ್ ಮಾಡೋವಂಥವ್ರು ಇದ್ದಾರೆ, ರಿಲ್ಯಾಕ್ಸೇಷನ್ ಕೊಡೋವಂಥವ್ರು ಇದ್ದಾರೆ. ಸೊ ಹಾಗಾಗಿ ನಾವು ಪೊಲಿಟಿಕಲಿ ಮಾತಾಡೋದಲ್ಲ, ಇವತ್ತು ನಾವು ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್ ದೇಶದ ಅಭಿವೃದ್ಧಿಯನ್ನು ಮನದಲ್ಲಿ ಇಟ್ಕೊಂಡು ಇವತ್ತು ಚರ್ಚೆ ಮಾಡಬೇಕಾಗುತ್ತೆ. ನಾನು ನಂದನ್ ಕಶ್ಯಪ್ ಅವರೇ, ಈಗ ಭಾರತ 4ನೇ ಸ್ಥಾನದಲ್ಲಿದೆ, ಖುಷಿ ಪಡೋಣ, ಎಲ್ಲರೂ ಹೆಮ್ಮೆಯಿಂದ ನಾವು ಖುಷಿ ಪಟ್ಕೊಳ್ಳೋಣ. ನಾನು ಕೇಳೋದು ಒಬ್ಬ ಕಾಮನ್ ಮ್ಯಾನ್ ಆ ಫೀಲ್ ಮಾಡಬೇಕು. ನಾವೇನು ಕೇಳ್ತೀವಿ ಅಂದರೆ, ನನ್ನ ಬಳಿ ಇರ್ತಕ್ಕಂಥ ಹಣ ಇದು 4ನೇ ಸ್ಥಾನದಲ್ಲಿದೆಯಾ? ನನ್ನ ಬಳಿ ಹಣದ ವ್ಯಾಲ್ಯೂ ಕೂಡ 4ನೇ ಸ್ಥಾನಕ್ಕೆ ಬಂದು ತಲುಪಿದ್ದೀವ? ನಾವು ಯೂರೋಗಿಂತ ನಾವು ಜಾಸ್ತಿ ಆಗಿಬಿಟ್ಟಿದ್ದೀವ? ಡಾಲರ್ಗೆ ಸರಿಸಮ ನಿಂತ್ಕೊಳ್ತಾ ಇದ್ದೀವ? ಈ ಒಂದು ಫೈಟ್ ಬಂದಾಗ ಅದು ಕಾಮನ್ ಮ್ಯಾನ್ಗೂ ತಟ್ಟುವಂಥ ವಿಚಾರ. ಈಗ ಕೆಲವರೇ ಶ್ರೀಮಂತರಾಗಿ ಅದು ಇಡೀ ದೇಶಕ್ಕೆ ನಾವು ಅದನ್ನು ಅಪ್ಲೈ ಮಾಡಿಕೊಂಡು ಒಂದೊಂದು ಮದುವೆ ಮನೆಯಲ್ಲಿ 300 ಜನಕ್ಕೆ 600 ಪೂರಿ ಮಾಡಿಸಿರ್ತಾರೆ. 300 ಜನಕ್ಕೆ ಮಾಡಿಸ್ತಕ್ಕಂಥ 600 ಪೂರಿಯ ದಿನಸಿಯನ್ನು 270 ಜನಕ್ಕೆ ಆಗುವಷ್ಟು ದಿನಸಿನ ಒಬ್ಬ ಎತ್ಕೊಂಡು ಮನೇಲಿ ಇಟ್ಕೊಂಬಿಟ್ಟು, ಇನ್ನು ಬರೀ ಒಂದು 600 ಪೂರಿಗಳಲ್ಲಿ ಒಂದು 540 560 ಪೂರಿ ಇಟ್ಕೊಂಬಿಟ್ರೆ ಅದು ಎಲ್ರಿಗೂ ಸಿಕ್ಕಿರಲ್ಲ. ಅದು 40 ಪೂರಿ 50 ಪೂರಿಯಲ್ಲಿ ಎಲ್ರಿಗೂ ಊಟ ಹಾಕೋಕ್ಕಾಗಲ್ಲ. ಅದನ್ನು ಕೆಲವರ ಬಳಿಯಲ್ಲಿ ಆದಾಯದ ಅಸಮಾನತೆ, ಆದಾಯದ ಕ್ರೋಢೀಕರಣ ಒಂದು ಕಡೆಗಾದಾಗ ಎಲ್ರಿಗೂ ಸಿಗ್ತಿಲ್ಲ ಅಂತ ನನ್ನ ವಾದ ಇದೆ. ಇದು ನಾವೇನೋ 4ನೇ ಸ್ಥಾನದಲ್ಲಿದ್ದರೂ ಫೈನ್, ಖುಷಿ ಪಡೋಣ, ಆ ಫೀಲ್ ನನಗೆ ಕಾಮನ್ ಮ್ಯಾನ್ಗೂ ಆಗಬೇಕದು ಅಂತ ನಾನು ಹೇಳ್ತಿರೋದು. ರಮಾಕಾಂತ್ ಅವರೇ, ಒಳ್ಳೆಯ ಪ್ರಶ್ನೆ ಎತ್ತಿದ್ದೀರಾ, ಧನ್ಯವಾದಗಳು. ಜನಸಾಮಾನ್ಯರಿಗೆ ಏನು ತಟ್ತಾ ಇದೆ ಅದನ್ನು ಮಾತಾಡ್ತಿದ್ದೀರಾ ನಿಮ್ಮ ವಾಹಿನಿ, ತುಂಬ ಧನ್ಯವಾದಗಳು. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ರಮಾಕಾಂತ್ ಅವರೇ, 11 ವರ್ಷದಲ್ಲಿ ಜನಸಾಮಾನ್ಯರಿಗೆ ಎಟುಕುವಂಥ ವಸ್ತುಗಳು ನಮ್ಮ ದೇಶದಲ್ಲಿ ಅದರ ಉಳಿದಿದೆಯಾ ಅಂತ ನಾವು ಕೇಳಬೇಕಾಗಿರೋ ದೊಡ್ಡ ಪ್ರಶ್ನೆ. ಜನಸಾಮಾನ್ಯ ಯಾರು ಒಬ್ಬ ಯಾವುದೋ ಒಂದು ಸಂಸ್ಥೆಗೋ ಯಾವುದೋ ಒಂದು ಕಂಪ್ನಿಗೆ ಹೋಗ್ಬಿಟ್ಟು ಒಂದು 20-30 ಸಾವಿರ ಸಂಬಳ ತಗೊಂಡು ಅವನು ದೈನಂದಿನ ಖರ್ಚಿಗೆ, ದೈನಂದಿನ ಬದುಕಿಗೆ ಬೇಕಾಗಿರೋ ವಸ್ತುಗಳು ಕೈಗೆಟುಕ್ತಾ ಇದೆಯಾ? ಇಲ್ಲ. ಏನಕ್ಕೆ ಅಂದರೆ ಇವತ್ತು ಪ್ರತಿಯೊಂದು ಗಾಳಿಯನ್ನು ಬಿಟ್ಟು, ನೀವು ಒಳ್ಳೆ ಮಾತು ಹೇಳಿದ್ರಿ, ಸೂರ್ಯನ್ಗೂ ಬಿಡ್ದಿರೋ ಪ್ಲೇಸ್ಗೂ ಟ್ಯಾಕ್ಸ್ ಹಾಕ್ತೀಯಾರ ಅಂತ. ನಾವು ಉಸಿರಾಡ್ತಿರೋ ಗಾಳಿಗೂ ಏನಾರ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಹಾಕ್ತಾರೋ ಅನ್ನೋ ನಮಗೆ ಒಂದು ಹೆದರಿಕೆ ಇದೆ. ನಿನ್ನೆ ಒಬ್ರು BJP ಸಪೋರ್ಟರೇ ಒಂದು ಪೋಸ್ಟ್ ಹಾಕಿದ್ರು ಸರ್, ದೇಶದಲ್ಲಿ ಏನಾಗ್ತಿದೆ ಅಂತ. ಬೇಕಾದ್ರೆ ಓದ್ತೀನಿ, ಮುಂದಿನ ಸಮಯದಲ್ಲಿ ಓದ್ತೀನಿ ನಾನು ಅದನ್ನು. ಈ ದೇಶದಲ್ಲಿ ಟ್ಯಾಕ್ಸ್ ಟೆರರಿಸಮ್ನ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ನಿನ್ನೆ ಒಬ್ಬ ಉದ್ಯಮಿ ಹತ್ಯೆ ಆಗಿರೋದು ಒಂದು ಜೀವಂತ ನಿದರ್ಶನ. ಇನ್ನೊಬ್ರು ನಮ್ಮ ಆತ್ಮಹತ್ಯೆ. ಇನ್ನೊಬ್ರು ನಮ್ಮ ನಾಡ ಕಂಡ ಒಂದು ಪ್ರಖ್ಯಾತ ಉದ್ಯಮಿ ಸಿದ್ಧಾರ್ಥ್. ಇಬ್ರು ಏನಕ್ಕೆ ಸತ್ರು ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕು. ನಮ್ಮ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ BJP ಮಿತ್ರರು. ಇವತ್ತು ಒಬ್ಬ ಸಾಮಾನ್ಯರು, ಇವಾಗ ಮದುವೆ ಮುಂಜಿ ನಡೆಯೋಕ್ ಇದು ಸಮಯ, ಇವತ್ತೊಬ್ಬ ನಾನು ನೀವು ಅವರೇ ಹೋಗ್ಬಿಟ್ಟು ಒಂದು ಅಂಗಡಿ ಚಿನ್ನ ಖರೀದಿಸ್ಬೋದಾ ಸರ್? ಬೆಳ್ಳಿ ಖರೀದಿಸ್ಬೋದಾ? ಇವತ್ತು ನಾನು ಒಂದು ಬೆಂಗಳೂರಿಂದ ಒಂದು ಬೆಳಗಾಂಗೆ ಹೋಗ್ಬೇಕು ಅಂದ್ರೆ ನನ್ನ ಕಾರಿನಲ್ಲಿ ಎಷ್ಟು ಟೋಲ್ ಕಟ್ತಾ ಇದೀವಿ ಸರ್? ಮೈಸೂರಿಗೆ ಹೋಗ್ಬೇಕಾದ್ರೆ ಎಷ್ಟು ಟೋಲ್ ಕಟ್ತಾ ಇದೀವಿ ಸರ್? ಒಂದು ಸಣ್ಣ ಮೋಟರ್ ಬೈಕ್ ತಗೋಬೇಕು ಅಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ಸರ್? ಬರ್ತೀನಿ. ಈ ಪ್ರಶ್ನೆಗೆ ನಮ್ಮ BJP ಮಿತ್ರರು ಚೆನ್ನಾಗಿದೆ ಅಚ್ಚೆ ದಿನ ಅಂತಾರಲ್ಲ, ದೇಶದ ಕರಾಳ ದಿನಗಳು 11 ವರ್ಷದಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದೀವಿ.
ಫೈನ್ ಶಶಿ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಶಶಿ ಈ ಒಂದು ಬಜೆಟಿಂದ? ನಾನು ಯಾವಾಗಲೂ ಅದೇನೆ, ನನಗೆ ಕಾಮನ್ ಮ್ಯಾನ್ ಕೈನಲ್ಲಿ ಮನೆಯಲ್ಲಿ ಅಮ್ಮನಿಗಿಂತ ಆರ್ಥಿಕ ತಜ್ಞರು ದೊಡ್ಡವರಿಲ್ಲ ಅಂತಾರೆ. ಅಮ್ಮ ಇಸ್ ದ ಬೆಸ್ಟ್ ಫಿನಾನ್ಸ್ ಮಿನಿಸ್ಟರ್ ಫಾರ್ ದ ಹೌಸ್ ಅಂತ ಹೇಳಿ. ಸೊ ಹಾಗಿದ್ದಾಗ ಅಮ್ಮನ ಕೈಲಿ ಏನು ಉಳಿದೇ ಇದ್ದಾಗ ಅಮ್ಮ ಏನು ತಾನೇ ಮಾಡೋಕ್ಕಾಗುತ್ತೆ ಅದು ನನ್ನ ಪಾಯಿಂಟ್. ನೋಡಿ, ದೇಶದ ಆರ್ಥಿಕತೆ ಅಧೋಗತಿಗಂತೂ ಹೋಗಿದೆ. ನೀವೇ ಹೇಳಿದ್ರಿ